ನಮಗೆ ಹಿರಿಯರು ಅವರೇ ಇರೋದು, ಮಾರ್ಗದರ್ಶಿಗಳು ಕೂಡ ನಮ್ಗೆ ಈ ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಕೂಡ ನಮ್ಗೆ ಎಲ್ಲಾ ಸಹಕಾರ ಮಾಡ್ತಾ ಇದ್ದಾರೆ. ನಮ್ಗೆ ಪ್ರತಿಯೊಂದು ನಾವು ಕೇಳಿದಾಗ ಕೂಡ ಅವರು ಪ್ರತಿಯೊಂದು ಇದಕ್ಕೆ ಕೂಡ ದೇವಸ್ಥಾನದ ಬಗ್ಗೆ ಕೇಳಿದಾಗ ಕೂಡ ನೀವು ಮಾಡ್ರಪ್ಪ, ನೀವೇನ್ ಬೇಕಾದ್ರೂ ಮಾಡ್ರಿ, ದೇವಸ್ಥಾನ ಅಭಿವೃದ್ಧಿ ಆಗ್ಲಿ. ನಮಗೆ ಈ ತಾಲೂಕಿನೆಲ್ಲ ಎಲ್ಲಾನು ನಮ್ಮ ವೇದ ಬ್ರಾಹ್ಮಣಿಗೆ ನೀವು ಈ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಸಹಕಾರ ಮುಂದೆ ಕೂಡ ನಮ್ಗೆ ಇರುತ್ತೆ, ನಿಮ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದೇ ರೀತಿ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಕಾಲಾವಕಾಶ ಬೇರೆ ನಮ್ಗೆ ಕಡಿಮೆ ಇದೆ. ಇನ್ನ ಒಂದು ಏನಂದ್ರೆ ನಾವು ಒಂದು ವಾರದಿಂದ ನಾವು ಎಲ್ರಿಗೂ ಈ ತಾಲೂಕಿನಲ್ಲೇ 32 ಜನಕ್ಕೆ ನಾವು ಒಂದು ಈ ಕಾರ್ಯಕ್ರಮ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಹೆಸರುಗಳನ್ನು ಇದು ಮಾಡ್ಕೊಂಡು ಎಲ್ರಿಗೂ ಕೂಡ ಅವ್ರಿಗೆ ವಿಷಯ ತಿಳಿಸಿದ್ದೀವಿ. ಆದ್ರೆ ಕೂಡ ನಮ್ಗೆ ಈ ಕಾರ್ಯಕ್ರಮದ ಬಗ್ಗೆ ನಾವೆಲ್ಲ ವಿಷಯ ತಿಳಿಸಿದ್ವಿ. ಎಲ್ಲಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ತಮ್ಮೆಲ್ಲರಿಗೂ ನಮ್ಮ ದೇವಸ್ಥಾನದ ಪರವಾಗಿ, ನಮ್ಮ ಟ್ರಸ್ಟಿನ ಪರವಾಗಿ ತಮ್ಗೆಲ್ಲರಿಗೂ ಹೊಂದಿಸ್ತಾ ನಾನು ಈ ಕಾರ್ಯಕ್ರಮ ನಮ್ಮ ಹನುಮಪ್ಪನವರು, ವಿದ್ಯಾವತಕ್ನವರು ಅವ್ರ ನೇತೃತ್ವದಲ್ಲಿ ನಡೀತಾ ಇರೋದ್ರಿಂದ ಅವ್ರ ಮುಖಾಂತರ ನಡೀಲಿ ಅಂತ ನಾನು ವಿಶೇಷವಾಗಿ ತಿಳಿಸ್ತಾ, ನನಗೆ 2 ಮಾತು ಮಾತಾಡೋಕ್ಕೆ ತಮ್ಮೆಲ್ಲರ ಆಶೀರ್ವಾದ ಪಡ್ಕೊಂಡು, ದೇವರ ಆಶೀರ್ವಾದ ಪಡ್ಕೊಂಡು ನಾನು 2 ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಇನ್ನು ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಹನುಮಣ್ಣ ಅವರನ್ನು ವಿದ್ಯಾವತಕ್ನವರು ನೆರವೇರಿಸ್ಕೊಡ್ತಾರೆ. ನಮ್ಮ ಅಧ್ಯಕ್ಷರು ಇದ್ದಾರೆ, ಅಧ್ಯಕ್ಷರ ಮುಖಾಂತರವಾಗಿ ಎಲ್ಲ ನೆರವೇರಿಸ್ಕೊಡ್ತೀವಿ. ಎಲ್ಲ ನಮ್ಮ ವೇದ ಬ್ರಾಹ್ಮಣ ಎಲ್ಲ ಕೆಲಸಗಳು ಬಿಟ್ಟು ಕೂಡ ಇದು ಬಂದಿದ್ದಾರೆ. ಇನ್ನೂ ಜಾಸ್ತಿ ಜನ ಕೂಡ ಬರಬೇಕಾಗಿದೆ. ಅವರು ದೇವಸ್ಥಾನಗಳು ಬಾಗಿಲು ತೆಗೆದು ಬರ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಜನ ದೇವಸ್ಥಾನಕ್ಕೆ ಹೋಗ್ಬೇಕಂತಿದ್ದಾರೆ. ಅದಕ್ಕೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ, ಮುಕ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಪಂಚಾಂಗನ ಮತ್ತು ಹೊಸದನ ವಿತರಣೆ ಕಾರ್ಯಕ್ರಮ ಇನ್ನು ಮುಂದಿನ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾರೆ. ನನಗೆ ಪ್ರಭಾಕರ್ ಅವರು 2 ಮಾತನ್ನು ಮಾತಾಡಬೇಕು ಅಂತ ಅವಕಾಶ ಕೊಟ್ಟಿದ್ದಾರೆ. ನಾನು 5 ವರ್ಷದಿಂದನೇ ಹೇಳಿದೆ, ಸಮಾಜದಲ್ಲಿ ನಮ್ಮನ್ನು ಗುರುತಿಸೋರೇ ಇಲ್ಲ. ಹೆಂಗೆ ಅಂತಂದರೆ, ನಮ್ಮದು ಕಾರ್ಯಾಂತೆ ಅರ್ಚಕ ವೈದ್ಯೋ ಅಪ್ರಯೋಜಕ ಅಂತೇಳಿ ನಮ್ಮ ಕೆಲಸ ಮುಗ್ದೋದ್ಮೇಲೆ ದಕ್ಷಿಣೆ ಸಂಭಾವನೆ ಕೊಟ್ಟು ನಿರ್ಪೋಣ್ ಸ್ವಾಮಿ ಅಂತಾರೆ. ನಮ್ಮ ಪರಿಸ್ಥಿತಿ ಇಂಥದ್ದು. ಅಂಥ ಇದರಲ್ಲಿ ನಮ್ಮನ್ನು ಇಷ್ಟು ಜನವನ್ನು ನೀವು ಆಧರಿಸಿ, ಆದರಾಭಿಮಾನಿಗಳಿಂದ ನಮ್ಮನ್ನು ಸತ್ಕರಿಸಿ ಮಾಡ್ತಾ ಇರೋದಕ್ಕೆ ನಾವೆಲ್ಲ ಚಿರಋಣಿಯಾಗಿದ್ದೀವಿ. ಇದು ನಮ್ಗೆ ತುಂಬ ಸಂತೋಷವಾದ ಒಂದು ಇದು. ಇಷ್ಟು ಚೆನ್ನಾಗಿ ನಮ್ಮನ್ನು ನೀವು ಸತ್ಕರಿಸಿ, ಯಾಕೆಂದರೆ ನಮ್ಮ ಜೀವಾಳನೇ ಪಂಚಾಂಗ. ನಮ್ಮ ಪಂಚಾಂಗ ಇಲ್ದಿದ್ರೆ ನಮಗೆ ಕಷ್ಟ. ಯಾರೋ ಒಂದು ನಕ್ಷತ್ರಕ್ಕೋ ಒಂದು ಇದಕ್ಕೋ ಏನೋ ಕೇಳ್ಕೊಂಬರ್ತಾರೆ. ಅಂಥದ್ದನ್ನು ಗುರುತಿಸಿ ಪಂಚಾಂಗವನ್ನು ನಾವು ಕೊಡಬೇಕು, ಅದರ ಜೊತೆಗೆ ಒಂದು ವಸ್ತ್ರವನ್ನು ಕೊಡಬೇಕು ಅಂತೇಳಿ ಮಾಡಿದ್ದೀರಾ. ವಸ್ತ್ರ, ಪುಸ್ತಕ, ದಕ್ಷಿಣೆ ಕೊಟ್ಟು ನಮ್ಮನ್ನು ಸತ್ಕರಿಸ್ತಾ ಇರೋದ್ರಿಂದ ನಮ್ಗೆ ಬಹಳ ಸಂತೋಷ ಆಗುತ್ತೆ. ಮುಖ್ಯವಾಗಿ ಹೇಳಬೇಕು ಅಂದರೆ, ನಾನು ಹನುಮಣ್ಣವ್ರಿಗೆ ಋಣ. ನಾನು ಡಿಗ್ರಿ ಮಾಡಿದ್ಮೇಲೆ ಏನಪ್ಪ ಮಾಡೋದು ಅಂತ ಮನೆಯಲ್ಲಿ ಪೇಚಾಡ್ತಾ ಇದ್ರೆ, ನಮ್ಮ ತಂದೆಯವ್ರಿಗೆ ಯಾವತ್ತೂ ಸಿಕ್ಕಿ ಕೊಡಿಕೆ ಮೈ ಹಚ್ಚಿಸ್ತಾರೋ ಅಂತಂದಂತೆ ಪೆಟ್ರೋಲ್ ಬಂಕಲ್ಲಿ. ಇಟ್ಲಾಡೋಣ ಅಂತ ಹಂಪಿಚಯ್ಯನು ನಾ దగ్గరికి ಅಂತಂದು. ಆವತ್ತಿಂದ ಅವ್ರ ಹತ್ರ ನಾನು 30 ವರ್ಷ ದುಡಿದಿದ್ದೀನಿ. 30 ವರ್ಷ ಅವ್ರ ಮನೆ ಮಗಳಂತ ನಾನು ನೋಡ್ಕೊಂಡಿದ್ದಾರೆ. ಆದಿ ಹನುಮಂತರಾಯನ ದೇವಸ್ಥಾನಕ್ಕೊಂದು ವಿಶೇಷ ಇದೆ. ಹನುಮಣ್ಣ ಅವರ ತಾತ ಅವರು ಈ ದೇವಸ್ಥಾನ ಕಟ್ಟಿಸಿದ್ದಕ್ಕೆ ಇದು ಆದಿ ಹನುಮಂತರಾಯ ಇತ್ತು. ಪೂರ್ವದಲ್ಲಿ ಇದೇ ಮೊದಲನೇ ದೇವಸ್ಥಾನ ಅಂತ ಜನ ಹೇಳ್ಕೊಳ್ತಾರೆ. ಆ ಹನುಮಪ್ಪನವ್ರ ಹೆಸರನ್ನೇ ಇವ್ರಿಗೂ ಹೆಸರಿಟ್ಟಿರೋದು ಅವ್ರ ತಂದೆಯವರು. ಅವ್ರ ತಾತ ಅವ್ರು ಯಾವ ಥರ ನಡ್ಸ್ಕೊಂಡು ಬರ್ತಾ ಇದ್ರು ಆ ಥರ ಹನುಮಣ್ಣ ಅವ್ರು ನಡ್ಸ್ಕೊಂಡ್ ಬಂದಿದ್ದಾರೆ. ಅವ್ರ ಮಗ ತೇಜರಾಮಣ್ಣ ಅವ್ರು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಸಹಪಾಠಿಗಳಾಗಿ ಪ್ರಭಾಕರು, ನಮ್ಮ ಮೇಷ್ಟ್ರು, ಇವರೆಲ್ಲ ಜೊತೆಯಲ್ಲಿ ಸಹಕರಿಸ್ತಾ ಇದ್ದಾರೆ. ನನ್ನ ಆಸೆ ಇವತ್ತು ಹೇಳಿದೆ, ಹನುಮಣ್ಣ ಅವ್ರಿಗೆ 90 ವರ್ಷದ ಶಾಂತಿ ನಾವೆಲ್ಲ ಸೇರಿ ಮಾಡಬೇಕು. ಯಾಕಂದ್ರೆ ನಮ್ಮನ್ನು ಈ ಥರ ಗೌರವಿಸ್ತಾ ಇರೋದ್ರಿಂದ ಅವ್ರಿಗೆ ಸಹಸ್ರ ಚಂದ್ರ ದರ್ಶನ ಶಾಂತಿಯನ್ನ ಋತ್ವಿಕರೆಲ್ಲ ನಾವೆಲ್ಲ ಸೇರಿ ಇಲ್ಲಿ ಮಾಡೋಣ, ಅವ್ರಿಗೊಂದು ಆಶೀರ್ವಾದ ಮಾಡೋಣ. ಅವ್ರು 90 ವರ್ಷ ಪೂರೈಸಬೇಕು. ತೇಜರಮಣಗ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ ಅವರಿಗೆ. ನಾವು ಅವತ್ತು ಸಹಸ್ರ ಚಂದ್ರ ದರ್ಶನ, ಹೋಮ, ಶಾಂತಿ ಎಲ್ಲನ್ನ ಮಾಡೋಣ. ಅದನ್ನು ಇಷ್ಟನ್ನು ಹೇಳಿ ನಾನು ನಮ್ಮ ತಿಳಿಸ್ತಾ ಇದ್ದೀನಿ. ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತು ದೈವತಃ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತ ಅಂತ ಹೇಳ್ಬಿಟ್ಟು ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಇದರ ಏನಪ್ಪ ಅರ್ಥ ಏನು ಅಂತ ಹೇಳಿದ್ರೆ, ಬ್ರಾಹ್ಮಣನನ್ನ
ಭಗವಂತನಿಗೆ ಸಮಾನವಾಗಿ ನಾವು ಗೌರವ ಆತಿಥ್ಯ ಕೊಡ್ತಕ್ಕಂಥದ್ದು. ಇವತ್ತಿನ ದಿನ ಈ ಮುಳಬಾಗಿಲು ತಾಲೂಕು ಬಲಿಜ ಸಮುದಾಯದವರು ಯಜಮಾನರಾಗಿರ್ತಕ್ಕಂಥ ಹನುಮಪ್ಪನವರು, ಶ್ರೀಮತಿ ವಿದ್ಯಾವತಮ್ಮನವರು, ಅವರ ಏಕೈಕ ಸಂತಾನವಾಗಿರ್ತಕ್ಕಂತಹ ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ತೇಜೋರಮಣ, ಈ ಕುಟುಂಬದವರು ಈ ಅಭಯ ಆಂಜನೇಯ ಸ್ವಾಮಿಯ ಒಂದು ದೇವಾಲಯದ ಒಂದು ಸಂಸ್ಥಾಪಕರು, ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರ ಜೊತೆಗೆ ಅದೇ ಸಮುದಾಯದ ಮುಖಂಡರಾಗಿರ್ತಕ್ಕಂತಹ ನಮ್ಮ ಪ್ರಭಾಕರ್ ಸರ್, ತಿಪ್ಪಣ್ಣ ಸರ್, ಜಯರಾಮ್ ಸರ್ ಮತ್ತು ಸೀನಪ್ಪ ಸರ್, ಇನ್ನೂ ಅನೇಕ ನಮ್ಮ ಶೇಖರು, ಮುರಳೀಧರು, ನಾಗರಾಜು, ಅವರ ಒಂದು ಸಮುದಾಯದ ಅನೇಕ ಮುಖಂಡರು ಇವತ್ತಿನ ದಿನ ಮೊನ್ನೆ ಕೈವಾರ ನಾರಾಯಣ ತಾತನವರ ಒಂದು ಜಯಂತಿ ಕೂಡ ಆಗಿದೆ. ಆ ಒಂದು ಉಲ್ಲೇಖ, ಆ ಒಂದು ಸಂದರ್ಭದಲ್ಲಿ ಒಂದು ಬ್ರಾಹ್ಮಣರಿಗೆ ಒಂದು ಪಂಚಾಂಗ ದಾನ ಅನ್ನೋ ರೂಪದಲ್ಲಿ ಈ ವರ್ಷ ಹಮ್ಮಿಕೊಂಡಿದ್ದಾರೆ. ಇನ್ನೇನು ಬರ್ತಕ್ಕಂಥ ಯುಗಾದಿಗೆ ಮೊದಲೇ ಪ್ರತಿ ವರ್ಷ ಕೂಡ ಸುಮಾರು ಒಂದು 5-6 ವರ್ಷಗಳಿಂದ ಈ ಒಂದು ಪುಸ್ತಕನ ಬ್ರಾಹ್ಮಣರಿಗೆ ಒಂದು ಗೌರವಾರ್ಥವಾಗಿ ಇದನ್ನು ನೀಡ್ತಾ ಬಂದಿದ್ದಾರೆ. ಜೊತೆಗೆ ವಸ್ತ್ರ, ಅವರಿಗೆ ಒಂದು ಫಲತಾಂಬೂಲ, ದಕ್ಷಿಣೆ ಸಮೇತವಾಗಿ ಸುಮಾರು ಜನರಿಗೆ, ಬ್ರಾಹ್ಮಣರಿಗೆ, ವೇದ ಬ್ರಾಹ್ಮಣರಿಗೆ ಈ ದಾನವನ್ನು ಮಾಡ್ತಾ ಬಂದಿರ್ತಾರೆ. ಏನು ಈ ಒಂದು ವಿಶೇಷತೆ ಅಂತ ಹೇಳಿದ್ರೆ, ದಾನ ಅಂತಕ್ಕಂಥದ್ದು ಅತಿ ಉತ್ತಮವಾಗಿರ್ತಕ್ಕಂಥದ್ದು. ಮನುಷ್ಯನ ಒಂದು ಪಾಪ ಕರ್ಮಗಳು ಹೋಗ್ಬೇಕಾಗಿದ್ರೆ ಶಿವಪುರಾಣದಲ್ಲಿ ಪಾರ್ವತಿ ದೇವಿಗೆ ಶಿವನ ಹೇಳ್ತಾನಂತೆ, ಮಾನವನು ತನ್ನ ಒಂದು ಕರ್ಮ ಫಲಗಳನ್ನ ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ಒಂದು ದಾನದ ರೂಪದಲ್ಲಿ ಬಡಬಗ್ಗರಿಗಾಗಲಿ ಬ್ರಾಹ್ಮಣರಾಗಲಿ ಯಾರೇ ಆಗಲಿ ದಾನದ ರೂಪದಲ್ಲಿ ಆ ಮಾನವನ ಒಂದು ಏನು ಆಸೆ ಇರತ್ತೆ ಅದಕ್ಕೆ ಕೊಡ್ತಕ್ಕಂಥವನು ಯಥಾಶಕ್ತಿ ದಾನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಇವತ್ತಿನ ದಿನ ತಾಲೂಕಿನಾದ್ಯಂತ ನಮ್ಮ ಈ ಒಂದು ಟೌನ್ ಅಲ್ಲಿ ಬ್ರಾಹ್ಮಣರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರ ಒಂದು ವೇದಾಧ್ಯಯನ ಕೂಡ ಮಾಡಿರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಆ ವಿಪ್ರರು ಒಳ್ಳೆ ಅವರ ನುಡಿ ಮಾತುಗಳಿಂದ ಆಶೀರ್ವಾದ ಕೂಡ ನೀಡಿದ್ದಾರೆ. ಅದಕ್ಕೆ ಈ ಭಗವಂತನಾದ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ. ಈ ಒಂದು ಕಾರ್ಯಕ್ರಮವು ಪ್ರತಿ ವರ್ಷ ಇನ್ನೂ ಅನೇಕ ಬ್ರಾಹ್ಮಣರ ಒಂದು ಕುಟುಂಬದವರು ಬರಬೇಕು. ಅವ್ರಿಗೂ ಕೂಡ ಈ ಒಂದು ದಾನದ ರೂಪದಲ್ಲಿ ಇನ್ನೂ ಹೆಚ್ಚಿಗೆ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ನಡೀಬೇಕು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲರೂ ಭಾಗವಹಿಸಿದ್ದಾರೆ. ಎಲ್ಲ ಮುಖಂಡರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ, ಆ ಭಗವಂತನಾದ ಸೀತಾರಾಮಚಂದ್ರ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡುತ್ತೀನಿ. ಜೈ ಭಲೋ ಬಜರಂಗ ಬಲಿ.